ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನಾವು ವಿಶ್ಲೇಷಿಸೋಣ. ಈಗಾಗಲೇ ನಾವು ಅರ್ಧವಾರ್ಷಿಕ ಪರೀಕ್ಷೆಯ ಪಾಠಗಳನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಹಾಗಾಗಿ ಅವುಗಳ ಮೇಲೆ ಯಾವ ರೀತಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸ್ತಾರೆ ಅನ್ನೋದನ್ನು ನಾನು ನಿಮಗೆ ಒಂದು ಪ್ಯಾಟ್ರನನ್ನು ಕೊಡ್ತಾ ಇದ್ದೀನಿ. ಸೊ ಈ ಪ್ಯಾಟ್ರನ್ ನಾವು ಏನು ನಿಮಗೆ ಪ್ರಿಪೇರ್ ಮಾಡಿ ಇಲ್ಲಿ ಕೊಡ್ತಾ ಇದ್ದೀನೋ ಇದು ನಿಮ್ಮ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಗೆ ಬರುವಂತಹ ಸೇಮ್ ಪ್ಯಾಟ್ರನ್ ಆಗಿರುತ್ತೆ. ಪ್ಯಾಟ್ರನಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ, ಆದರೆ ಪ್ರಶ್ನೆಗಳು ನಿಮಗೆ ಬದಲಾಗಿರ್ತವೆ ಅಷ್ಟೇ. ಏಕೆಂದರೆ ಈಗ ಕೆಲವು ಪಾಠಗಳಿಗೆ ಮಾತ್ರ ನಾವು ಮಿಡ್ ಟರ್ಮ್ ಎಕ್ಸಾಮನ್ನು ಕೊಡ್ತಾ ಇರೋದು. ಫೈನಲ್ ಎಕ್ಸಾಮ್ಗೆ ಬಂದಾಗ ಎಲ್ಲ ಪಾಠಗಳು ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಹಾಗಾಗಿ ನಿಮಗೆ ಇದನ್ನು ಒಂದ್ಸರಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ತರಗತಿಯಲ್ಲಿ ನೀವು ಬರೆಯುವಂತಹ ಮಿಡ್ ಟರ್ಮ್ ಎಕ್ಸಾಮ್ಗೆ ಒಂದು ಪ್ರಿಪ್ರೇಷನ್ ಆದಾಗ ಆಗುತ್ತೆ ಅಂತ ಹೇಳಿ ನಾನು ನನ್ನ ಚಾನಲಲ್ಲಿ ಎಲ್ಲ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಪತ್ರಿಕೆಗಳನ್ನು SSLCಯ ಎಲ್ಲ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ. ಸೊ ಅವೆಲ್ಲ ವಿಡಿಯೋಗಳನ್ನು ನಾನು ನೆಕ್ಸ್ಟ್ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ನಮ್ಮ ಚಾನಲನ್ನು ಮೊದಲ ಬಾರಿ ನೋಡುವುದಾದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ. ಸೊ ಒಟ್ಟಾರೆ 3 ಗಂಟೆಗಳಿರ್ತವೆ. ಸೊ ಒಟ್ಟು ಅಂಕಗಳು 100ಕ್ಕೆ ಇರ್ತದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಆಯ್ಕೆಗಳನ್ನು ಸೂಚಿಸಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರಗಳನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಸೊ ಒಟ್ಟಾರೆ ಇಲ್ಲಿ 6 ಪ್ರಶ್ನೆಗಳಿರ್ತವೆ. 6 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಒಂದೊಂದಕ್ಕೂ ಒಂದೊಂದು ಮಾರ್ಕ್ಸ್ ಇರುತ್ತೆ. ಸೊ ನೀವಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ನೀವು ಅದರ ಕ್ರಮಾಕ್ಷರದೊಡನೆ ಬರಿಬೇಕು. ಮೊದಲನೇದು ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ. ಎರಡನೇದು ಗುರೂಪದೇಶ ಪದದಲ್ಲಿ ಆಗಿರುವ ಸಂಧಿ. ಮೂರನೇದು ಇವುಗಳಲ್ಲಿ ಕನ್ನಡ ಲೋಪಸಂಧಿಗೆ ಉದಾಹರಣೆಯಾದ ಪದವಿದು. ನಾಲ್ಕನೇದು ಪ್ರೀತಿಯ ಹಣತೆಯ ಹಚ್ಚೋಣ ವಾಕ್ಯವು ಈ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ. 5ನೇ ಪ್ರಶ್ನೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಇದು. 6ನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರಿಗೆ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿತು. ಈ ವಾಕ್ಯ ಯಾವುದು? ಸಾಮಾನ್ಯ ವಾಕ್ಯನ, ಸಂಯೋಜಿತ ವಾಕ್ಯನ ಅಂತ ಹೇಳಿ ನೀವು ಆಪ್ಷನ್ ಕರೆಕ್ಟ್ ಆಗಿರೋದನ್ನ ಬರಿಬೇಕು. ಸೆಕೆಂಡ್ ಮೇನಲ್ಲಿ ಕೊಟ್ಟಿರುವ ಮೊದಲೆರಡೂ ಪದಗಳಿಗೆ ಇರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಸಂಬಂಧ ಹೊಂದುವ ಪದವನ್ನು ಬರೆಯಿರಿ. ಇಲ್ಲಿ 4 ಪ್ರಶ್ನೆಗಳಿರ್ತವೆ. ಸೊ ಒಂದೊಂದಕ್ಕೂ ಒಂದೊಂದು ಅಂಕ. ವರ್ಣ, ಬಣ್ಣ, ಪ್ರಸಾದ ಡ್ಯಾಶ್. ಕೃಷ್ಣರಾಜ ಒಡೆಯರ್ ಅಂಕಿತ ನಾಮ, ವಿದ್ವಾಂಸ ಡ್ಯಾಶ್. ಸೊಗಸಾಗಿ ಸಾಮಾನ್ಯಾರ್ಥಕ ವ್ಯಯ, ಹೌದು ಡ್ಯಾಶ್. 10ನೇದು ಬೀದಿ ಬೀದಿ ದ್ವಿರಕ್ತಿ, ದಯೆ ದಾಕ್ಷಿಣ್ಯ ಡ್ಯಾಶ್. ಥರ್ಡ್ ಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಸೊ ಇಲ್ಲಿ 7 ಪ್ರಶ್ನೆಗಳಿರ್ತವೆ. ಇಲ್ಲೂ ಸಹ ಪ್ರತಿಯೊಂದು ಪ್ರಶ್ನೆ ಒಂದೊಂದು ಅಂಕ. 11ನೇ ಪ್ರಶ್ನೆ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿ ಯಾರು? 12ನೇ ಪ್ರಶ್ನೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? 13ನೇ ಪ್ರಶ್ನೆ ಹಿತವಚನವು ಮನಸ್ಸಿನ ಕೊಳೆಯನ್ನು ಹೇಗೆ ತೊಳೆಯುತ್ತದೆ? 14ನೇ ಪ್ರಶ್ನೆ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಯಾವ ಪದವಿಯನ್ನು ನೀಡಿ ಗೌರವಿಸಿತು? 15ನೇ ಪ್ರಶ್ನೆ ಕವಿ GS ಶಿವರುದ್ರಪ್ಪ ಅವರ ಪ್ರಕಾರ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? 17ನೇ ಪ್ರಶ್ನೆ ಯಾವ ಘಟನೆ ಹಲಗಲಿ ಬೇಡರು ಲಾವಣಿಗೆ ಕಾರಣವಾಗಿದೆ? 17ನೇ ಪ್ರಶ್ನೆ ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಏನು? ಸೊ ಇದಿಷ್ಟು ಪ್ರಶ್ನೆಗಳು ಥರ್ಡ್ ಮೇನಲ್ಲಿ ಬರುತ್ತೆ. ಫೋರ್ತ್ ಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಸೊ ಇಲ್ಲಿ 10 ಪ್ರಶ್ನೆಗಳಿಗೆ 2 ಅಂಕಗಳು ಇರ್ತವೆ. 18ನೇ ಪ್ರಶ್ನೆ ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು? 19ನೇ ಪ್ರಶ್ನೆ ಶಬರಿಯು ರಾಮ ಲಕ್ಷ್ಮಣರನ್ನ ಹೇಗೆ ಉಪಚರಿಸಿದಳು? 20ನೇದು ರಾಜರ ಪ್ರಕೃತಿ ಹೇಗಿರುತ್ತದೆ? 21ನೇದು ವಿಶ್ವೇಶ್ವರಯ್ಯ ಅವರು ಮೈಸೂರು ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಹೇಗೆ ಭದ್ರ ಬುನಾದಿಯನ್ನ ಹಾಕಿದರು? 22ನೇ ಪ್ರಶ್ನೆ ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ಮಾಡಿತು? 23ನೇ ಪ್ರಶ್ನೆ ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? 24ನೇ ಪ್ರಶ್ನೆ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು? 25ನೇ ಪ್ರಶ್ನೆ ಅಂಟು ದಿ ಲಾಸ್ಟ್ ಕೃತಿಯು ಗಾಂಧೀಜಿಯವರ ಮೇಲೆ ಹೇಗೆ ಪರಿಣಾಮ ಬೀರಿತು? 26ನೇ ಪ್ರಶ್ನೆ
ಭಗತ್ ಸಿಂಗನ ಸಹೋದರರಿಗೆ ಆತನ ಉಪವಾಸದ ಬಗ್ಗೆ ಕಾರಣಗಳು ಹೇಗೆ ತಿಳಿದು ಬಂದವು? 27ನೇ ಪ್ರಶ್ನೆ, ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಸೊ ಇಲ್ಲಿ ನಿಮಗೆ ಕೆಲವೊಂದು ಪ್ರಶ್ನೆಗಳಿಗೆ ಆಪ್ಷನ್ಸ್ ಇರ್ತದೆ. ಸೊ ನಾನಿಲ್ಲಿ ಆಪ್ಷನ್ಸ್ ಅನ್ನ ಕೊಟ್ಟಿಲ್ಲ, ಹಾಗಾಗಿ ನೀವು ಇವೆಲ್ಲವನ್ನ ಅಭ್ಯಾಸ ಮಾಡಿ. ಸೊ ಇದರ ಉತ್ತರವನ್ನ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಮೇನ್, ಕೊಟ್ಟಿರುವ ಲೇಖಕರ ಅಥವಾ ಕವಿಗಳ ಕಾಲ, ಸ್ಥಳ ಮತ್ತು ಒಂದು ಕೃತಿಯನ್ನ ಕುರಿತು ವಾಕ್ಯ ರೂಪದಲ್ಲಿ ಟಿಪ್ಪಣಿ ಬರೆಯಿರಿ. ಸೊ ಇಲ್ಲಿ 2 ಕವಿಗಳ ಹೆಸರನ್ನ ಕೊಟ್ಟಿದ್ದೀವಿ, ಪೂತಿ ನರಸಿಂಹಾಚಾರ್ ಮತ್ತೆ ದ.ರಾ ಬೇಂದ್ರೆ. ಸೊ ಇವರಿಬ್ಬರ ಸ್ಥಳ, ಕೃತಿ ಇವೆಲ್ಲನ ಬರೆದ್ರೆ ನಿಮಗೆ ಒಬ್ಬೊಬ್ಬರದು ಸ್ಥಳ, ಕಾಲ, ಕೃತಿ ಬರೆದ್ರೆ 3 ಅಂಕಗಳು ನಿಮಗೆ ಸಿಗ್ತವೆ. ಹಾಗಾಗಿ ಹೆಚ್ಚು ಅಭ್ಯಾಸವನ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡಿ ಛಂದಸ್ಸಿನ ಹೆಸರನ್ನ ಬರೆಯಿರಿ. ಸೊ ತುಂಬಾನೇ ಇಂಪಾರ್ಟೆಂಟ್, ನಿಮಗೆ ಒಂದು ಛಂದಸ್ಸನ್ನ ಕೊಡ್ತಾರೆ, ಅದನ್ನ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಲಿಕ್ಕೆ 3 ಅಂಕಗಳು ಇರ್ತವೆ. ಸೊ ಒಂದು ಪ್ರಶ್ನೆ 3 ಅಂಕ. ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನ ಹೆಸರಿಸಿ ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿ. ಇಲ್ಲೂ ಸಹ ನಮಗೆ ಒಂದು ಅಲಂಕಾರವನ್ನ, ಯಾವುದು ಅದು ಅಲಂಕಾರ ಅಂತೇಳಿ ಫೈಂಡ್ ಔಟ್ ಮಾಡಿ ಬರಿಬೇಕು. ಅದಕ್ಕೆ 3 ಅಂಕ ಇರುತ್ತೆ. ಗಾದೆಯಲ್ಲಿ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನ ವಿಸ್ತರಿಸಿ ಬರೆಯಿರಿ. ಸೊ ಇಲ್ಲೂ 2 ಕೊಟ್ಟಿರ್ತಾರೆ, 2ರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಕರೆಕ್ಟಾಗಿ ಬರೆದ್ರೆ ನಿಮಗೆ 3 ಅಂಕಗಳು ಸಿಗ್ತವೆ. ನೆಕ್ಸ್ಟ್ ಮೇನಲ್ಲಿ ಕೊಟ್ಟಿರುವ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನ ಬರೆಯಿರಿ. ಸೊ ಇಲ್ಲಿ ನಿಮಗೆ 6 ಪ್ರಶ್ನೆಗಳಿರ್ತವೆ. 6 ಪ್ರಶ್ನೆಗಳಿಗೂ ಸಹ 3 ಅಂಕಗಳು, ಒಟ್ಟಾರೆ 18 ಅಂಕಗಳಿರ್ತವೆ. 33ನೇ ಪ್ರಶ್ನೆ, ನಾಚುತಿಹನಿ ಪೂಜ್ಯನಿ ನಲುಮೆಯಿಂದ. 34ನೇ ಪ್ರಶ್ನೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. 35ನೇ ಪ್ರಶ್ನೆ, ದುಡ್ಡು ದುರಭಿಮಾನದ ತವರು. 36ನೇ ಪ್ರಶ್ನೆ, ಜೀವ ಸತ್ತು ಹೋಗುವುದು ಗೊತ್ತಾ? 37ನೇ ಪ್ರಶ್ನೆ, ನಿನ್ನ ಪದೆಸೆಯ ಬಯಸುವವನಲ್ಲ. 38ನೇ ಪ್ರಶ್ನೆ, ಪ್ರೀತಿಯ ಹಣತೆ ಹಚ್ಚೋಣ. ಸೊ ಇದಿಷ್ಟು ಹೇಳಿಕೆಗಳ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ಬರೆದ್ರೆ 18 ಅಂಕಗಳು ನಿಮಗೆ ಸಿಗ್ತವೆ. ನೆಕ್ಸ್ಟ್ ಮೇನಲ್ಲಿ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ. ನಿಮಗೆ 2 ಇರ್ತವೆ, 2ರಲ್ಲಿ ಯಾವುದಾದ್ರೂ ಒಂದನ್ನ ನೀವು ಸೆಲೆಕ್ಟ್ ಮಾಡಿ ಯಾವುದೇ ಒಂದು ಗ್ರಾಮರ್ ಮಿಸ್ಟೇಕ್ಸ್ ಇಲ್ಲದೆ ನೀಟಾಗಿ ಬರೆದ್ರೆ 4 ಅಂಕಗಳು ನಿಮಗೆ ಸಿಗ್ತವೆ. ನೆಕ್ಸ್ಟ್ ಮೇನ್, ಕೊಟ್ಟಿರುವ ಪದ್ಯ ಭಾಗವನ್ನ ಓದಿ ಅರ್ಥೈಸಿಕೊಂಡು ಅಡಕವಾಗಿರುವ ಮೌಲ್ಯಗಳನ್ನು ಆಧರಿಸಿ ಸಾರಾಂಶವನ್ನ ಬರೆಯಿರಿ. ಸೊ ನಮಗಲ್ಲಿ ಒಂದು ಪದ್ಯ ಭಾಗ ಕೊಟ್ಟಿರ್ತಾರೆ, ಅದನ್ನ ನೀವು ಅರ್ಥ ಮಾಡ್ಕೊಂಡು ಯಾವ ರೀತಿ ಆ ಸಾರಾಂಶವನ್ನ ಬರೀತೀರಾ ಅದಕ್ಕೆ ನಿಮಗೆ 4 ಅಂಕಗಳಿರ್ತವೆ. ಇಲ್ಲಿ ಯಾವುದೇ ರೀತಿಯ ಆಪ್ಷನ್ಸ್ ಇರೋದಿಲ್ಲ, ಇದು ಕಂಪಲ್ಸರಿ ಓದಲೇಬೇಕು. ನೆಕ್ಸ್ಟ್ ಮೇನ್, ಕೊಟ್ಟಿರುವ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಸೊ ಇಲ್ಲಿ 2 ಪ್ರಶ್ನೆಗಳಿಗೆ ಬರೀಬೇಕು, ಅದಕ್ಕೆ ಒಂದೊಂದು ಪ್ರಶ್ನೆಗೂ 4 ಅಂಕ. ಸೊ ಒಟ್ಟಾರೆ 8 ಅಂಕ ಇರ್ತವೆ. ಮತ್ತೆ ಇಲ್ಲಿ ಏನಿರ್ತವೆ ಅಂದ್ರೆ ಇಂಟರ್ನಲ್ ಚಾಯ್ಸ್. ಈಗ 41ನೇ ಪ್ರಶ್ನೆ ಅಂದ್ರೆ 41ರಲ್ಲಿ 2 ಪ್ರಶ್ನೆಗಳಿರ್ತವೆ, ಆ 2ರಲ್ಲಿ ಯಾವುದಾದ್ರೂ ಒಂದನ್ನ ನೀವು ಸೆಲೆಕ್ಟ್ ಮಾಡಿ ಬರೀಬೇಕು. ಅದೇ ರೀತಿ 42ನೇ ಪ್ರಶ್ನೆಲೂ ಅಷ್ಟೇನೆ 2 ಪ್ರಶ್ನೆಗಳಿರ್ತವೆ, ಆ 2ರಲ್ಲಿ ಯಾವುದಾದ್ರೂ ಒಂದನ್ನ ನೀವು ಸೆಲೆಕ್ಟ್ ಮಾಡಿ ಬರೀಬೇಕು. ನೀವು 41ನೇದೇ 2 ಗೊತ್ತಿದೆ ಅಂತ ಬರೆದ್ರೆ ನಿಮಗೆ ಸಿಗೋದು 4 ಮಾರ್ಕ್ಸ್ ಮಾತ್ರ. ಹಾಗಾಗಿ ಪ್ರಶ್ನೆನ ಅರ್ಥ ಮಾಡಿಕೊಂಡು ನೀವು ಆನ್ಸರನ್ನ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮೇನ್ 43ನೇದು, ಕೊಟ್ಟಿರುವ ಪದ್ಯ ಭಾಗವನ್ನ ಗದ್ಯ ಭಾಗವನ್ನ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯಿರಿ. ಸೊ ಇಲ್ಲಿ ನಿಮಗೆ 2 ಪ್ರಶ್ನೆಗಳಿರ್ತವೆ, 2 ಪ್ರಶ್ನೆಗೂ 2 ಅಂಕ. ಅರ್ಥ ಆಗ್ತಾ ಇದೆಯಾ? ಸೊ ಒಂದು ಪದ್ಯ ಭಾಗವನ್ನ ಗದ್ಯ ಭಾಗ ಕೊಟ್ಟಿದ್ದಾರೆ, ಅದನ್ನ ನೀವು ಅರ್ಥೈಸ್ಕೊಂಡು ಅಲ್ಲಿ 2 ಪ್ರಶ್ನೆ ಕೊಟ್ಟಿರ್ತಾರೆ. ಸೊ ಅದನ್ನ ಬರೆದ್ರೆ ನಿಮಗೆ 4 ಅಂಕಗಳು ಸಿಗ್ತವೆ. 44ನೇ ಪ್ರಶ್ನೆ, ಇಲ್ಲಿ ನಿಮಗೆ ಲೆಟರ್ ರೈಟಿಂಗ್ ಇರ್ಬೋದು ಅಥವಾ ಯಾರಿಗಾದ್ರೂ ಪತ್ರವನ್ನ ಬರೀರಿ ಅಂತ ಹೇಳಿ ಕೊಡ್ಬೋದು. ಇಲ್ಲಿ ನಾನು 44ನೇದರಲ್ಲಿ ನಿಮ್ಮನ್ನು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಜಯಂತ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಭಾಷಾ ಪ್ರಯೋಗಾಲಯ ಪ್ರಾರಂಭಿಸಲು ಅಗತ್ಯ ನೆರವು ನೀಡುವಂತೆ ಮೈಸೂರಿನ ಕೇಂದ್ರೀಯ ಭಾಷಾ ಸಂಸ್ಥಾನದ ನಿರ್ದೇಶಕರಿಗೆ ಮನವಿ ಪತ್ರವನ್ನ ಬರೆಯಿರಿ. ಅಥವಾ ನಿಮ್ಮನ್ನು ಧಾರವಾಡದ ಸಾಧನಾ ಕೇರಿಯ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಪವಿತ್ರ ಎಂದು ಭಾವಿಸಿಕೊಂಡು ಯಾದಗಿರಿ ಜಿಲ್ಲೆಯ ಕೆಂಬಾವಿ ನಿವಾಸಿಯಾದ ನಿಮ್ಮ ಗೆಳತಿ ಭಾಗ್ಯವತಿ ಎಂಬುವಳನ್ನು ನಿಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಪತ್ರ ಬರೆಯಿರಿ. ಸೊ ಇಲ್ಲಿ 2 ಆಪ್ಷನ್ ಇದೆ, ಯಾವ್ದಾದ್ರು ಒಂದನ್ನ ನೀವು ನೀಟಾಗಿ ಅಭ್ಯಾಸ ಮಾಡಿದ್ರೆ 5 ಅಂಕಗಳು ಸಿಗ್ತವೆ. ನೆಕ್ಸ್ಟ್ ಲಾಸ್ಟ್ ಮೇನ್ 45,
ಕೊಟ್ಟಿರುವ ವಿಷಯಗಳಲ್ಲಿ ಯಾವುದಾದರೂ ಒಂದನ್ನು ಕುರಿತು 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಕಂಪಲ್ಸರಿ ಪ್ರಬಂಧ 2 ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ನೀಟಾಗಿ ಬರಿಬೇಕು. ಸೊ ಯಾವ ರೀತಿ ಬರಿಬೇಕು, ಹೇಗೆ ನೀವು ಆನ್ಸರ್ಸ್ ಮಾಡಬೇಕು ಅಂತ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಇವುಗಳ ಕೀ ಆನ್ಸರ್ ಒಂದಿಗೆ ನಾನು ಬರ್ತಾ ಇದ್ದೀನಿ. ಅಲ್ಲಿ ತನಕ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.